ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ದರ್ಶನ್ ಜೈಲಿಗಟ್ಟುವಲ್ಲಿ ಬಿ ದಯಾನಂದ್ ರವರ ಪಾತ್ರ ಪ್ರಮುಖವಾಗಿತ್ತು. ಒಂದು ಪೊಲೀಸ್ ಆಯುಕ್ತರಾಗಿದ್ರು ಬಿ ದಯಾನಂದ್ ಅವರು. ಇಂದು ಕಾರಾಗೃಹದ ಮುಖ್ಯಸ್ಥರಾಗಿರುವಂತಹ ದಯಾನಂದ್ ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಬಗ್ಗೆ ಸುಪ್ರೀಂ ಉಲ್ಲೇಖ ಕೂಡ ಮಾಡಿದೆ. ಈಗ ಕಾರಾಗೃಹ ಮುಖ್ಯಸ್ಥರಾಗಿರುವುದಕ್ಕಾಗಿ ನರಕ ದರ್ಶನವೇ ಸಿಗಬಹುದಾ? ಜೈಲಿನಲ್ಲಿ ಇನ್ಮುಂದೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಈಗ ಸುಪ್ರೀಂ ಇವಾಗ ಕಠಿಣವಾಗಿ ಹೇಳಿರೋದ್ರಿಂದಾಗಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅಂತ ಸುಪ್ರೀಂ ಚಾಟಿ ಬೀಸಿದೆ. ಹಾಗಾಗಿ ಇನ್ನು ಮುಂದೆ ದರ್ಶನ್ ದಿನಗಳು ಸಹಜವಾಗಿರೋದಿಲ್ಲ. ಸಾಮಾನ್ಯ ಖೈದಿಯಂತೆಯೇ ಆತ ಬದುಕಬೇಕಾಗುತ್ತೆ. ಯಾಕಂದ್ರೆ ಹಲವು ಕಾರಣಗಳನ್ನ ಕೊಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಲ್ಲಿಂದ ನಂತರದಲ್ಲಿ ದೊಂಬರಾಟಗಳನ್ನ ಜನರು ಕೂಡ ಗಮನಿಸ್ತಾ ಇದ್ರು. ಕೆಲವರು ಕೇಳ್ತಾ ಇದ್ರು, ಈ ರೀತಿ ಕೇವಲ ನಟರಾಗಿದ್ದಾರೆ, ದುಡ್ಡಿದೆ, ಐಷಾರಾಮಿಯಾಗಿ ಬದುಕಬಹುದು, ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನು ಕಟ್ಲೆಯಿಂದ ತಪ್ಪಿಸ್ಕೊಳ್ಬೋದಾ ಹಾಗಾದ್ರೆ ಅಂತ ಪ್ರಶ್ನೆಗಳನ್ನ ಮಾಡ್ತಿದ್ರು. ಸೊ ಅಂತವ್ರಿಗೆಲ್ಲರಿಗೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಯಾಕಂದ್ರೆ ಕಾನೂನು ರೀತಿಯಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಸುಪ್ರೀಂ ಕೋರ್ಟ್ ಈಗ ಮನವರಿಕೆ ಮಾಡಿಕೊಟ್ಟಿದೆ. ಇನ್ನು ಈ ತೀರ್ಪು ಏನಿದೆ, ಈ ತೀರ್ಪು ಬಹಳ ಮಹತ್ತರವಾದಂತ ಎಲ್ಲಾ ಕೋರ್ಟ್ಗಳು ಕೂಡ ಈ ಒಂದು ತೀರ್ಪನ್ನ ಕಳಿಸಬೇಕು. ಇನ್ನು ಮುಂಬರುವಂತಹ ಯಾವುದೇ ಕೇಸ್ಗಳಾಗಿದ್ರು ಕೂಡ ಈ ತೀರ್ಪಿನ ಮುಖ್ಯವಾಗಿ ಅವರಿಗೆ ಒಂದು ತಕ್ಕ ಪಾಠ ರೀತಿಯಲ್ಲಿ ಆಗಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಸಹಜವಾಗಿ ನೋಡೋದಾದ್ರೆ ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬರಲ್ಲ ಅಂತಾರಲ್ಲ, ಸೊ ಕೋಪದಲ್ಲಿ ಆ ತೆಗೆದುಕೊಂಡಂತ ಡಿಸಿಷನ್ ಇವತ್ತು ಅವರ ಜೀವನಕ್ಕೆ ಯಾವ ರೀತಿ ಮುಳುವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಈಗ ಮತ್ತೆ ಪರಪನಾಗ್ರಹಾರಕ್ಕೆ ಹೋಗ್ತಾರಾ ಅಥವಾ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂಥದ್ದು ಕುತೂಹಲಕರ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕೂಡ ನಾವು ನೋಡ್ತಾ ಇದ್ವಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಮೈಸೂರಿಂದ, ನಂತರ ಅವ್ರನ್ನ ಪರಪನಾಗ್ರಹಕ್ಕೆ ಶಿಫ್ಟ್ ಮಾಡಿದ್ದು. ಇದೆಲ್ಲವೂ ಕೂಡ ಆಗುವಾಗ ಬಿ ದಯಾನಂದ್ ಅವರು ಆಗ ಕಮಿಷನರ್ ಆಗಿದ್ರು. ಬಟ್ ಈಗ ಅವರು ಜೈಲು ಮುಖ್ಯಸ್ಥರಾಗಿದ್ದಾರೆ. ಸಸ್ಪೆನ್ಷನ್ ಆಯಿತು, ಸಸ್ಪೆನ್ಷನ್ ಆಗಿ ವಾಪಸ್ ಬಂದರು, ಈಗ ಮುಖ್ಯಸ್ಥರಾಗಿದ್ದಾರೆ. ಬಹುಶಃ ಈ ಸರಿ ಬಳ್ಳಾರಿಗೆ ಕಳಿಸೋ ಬದಲು ಬೆಂಗಳೂರಿನಲ್ಲೇ ಇಟ್ಕೊಳ್ಳುವಂತಹ ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಮೇಶ್ ಕೂಡ ಅದನ್ನು ಹೇಳ್ತಾ ಇದ್ರು. ಬಹುಶಃ ಟ್ರಯಲ್ ಸ್ಟಾರ್ಟ್ ಆಗೋದ್ರಿಂದಾಗಿ ಪ್ರತಿ ಬಾರಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾಡೋದ್ರ ಬದಲು ಬೆಂಗಳೂರಿನಲ್ಲಿದ್ರೆ ಅವರನ್ನ ಹಾಜರಾತಿ ಮಾಡಿಸಬಹುದು, ಅವರಿಗೆ ಕೋರ್ಟ್ಗೆ ಅವರು ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಬಹುಶಃ ಬೆಂಗಳೂರಿಗೆ ಏನಾದರೂ ಶಿಫ್ಟ್ ಆಗುತ್ತಾರೆ ಅಂತ. ಆದ್ರೆ ದಯಾನಂದ್ ಅವ್ರ ಕೈಗೇನೆ ಸಿಗಾಕೋಬೇಕು. ಸೊ ಈ ಬಾರಿಯ ಒಂದು ಟರ್ಮ್ ಇರುತ್ತಲ್ಲ, ಅದು ಸಹಜವಾಗಿ ದರ್ಶನ್ಗೆ ಒಂದು ರೀತಿ ನರಕ ದರ್ಶನ ಆಗುತ್ತೆ ಅನ್ನೋದ್ರಲ್ಲೂ ಕೂಡ ತಪ್ಪಿಲ್ಲ ಅನ್ಸುತ್ತೆ. ಸಾಕಷ್ಟು ಕಠಿಣವಾಗಿರುತ್ತಾ ಹಾಗಾದ್ರೆ ಇನ್ ಮುಂದೆ ಕ್ರಮಗಳು ಅಂತ ಹೇಳಿ ಕಿರಣ್? ರೆಹಮಾನ್, ನೋಡಿ, ಶಾಕ್ ಮೇಲೆ ಶಾಕ್ ದರ್ಶನ್ಗೆ. ಏಕೆಂತಂದರೆ ಇದೇ ದರ್ಶನ್ ರೇಣುಕಾ ಸ್ವಾಮಿನ ಕೊಲೆ ಮಾಡಿದಾಗ ಏನು ಆರೋಪ ಹೊತ್ಕೊಂಡಿದ್ರು, ಆವಾಗ ಬೆಂಗಳೂರಿನ ಆಯುಕ್ತರಾಗಿದ್ದಂಥ ದಯಾನಂದ್ ಅವರಿದ್ದರು. ಜೊತೆಗೆ ಯಾವುದೇ ರೀತಿಯ ಸಾಕಷ್ಟು ಪ್ರೆಷರ್ ಅವ್ರ ಮೇಲಿತ್ತು. ಹೇಗಾದರೂ ಮಾಡಿ ದರ್ಶನನ್ನು ಬಚಾವ್ ಮಾಡಬೇಕು ಅನ್ನೋದು ಸಾಕಷ್ಟು ಜನ, ಕೆಲವೊಂದಷ್ಟು ಜನ ಏನು ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆಯವರು ಭಾಳಷ್ಟು ಪ್ರೆಷರನ್ನು ಹಾಕಿದರು. ಆದರೆ ಈ ಒಂದು ಪ್ರೆಷರ್ಗೆ ದಯಾನಂದ್ ಆಗಲಿ, ಜೊತೆಗೆ DCP ಗಿರೀಶ್ ಆಗಲಿ, ACP ಚಂದನ್ ಆಗಲಿ, ಅವರ ಟೀಮ್ ಯಾವುದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರನ್ನೆಲ್ಲನೂ ಕೂಡ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿಕೊಂಡು ನಂತರ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಆದರೆ ಜೈಲಲ್ಲಿ ಸಂಬಂಧಪಟ್ಟಂತೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥ ಒಂದಷ್ಟು ಫೋಟೋ ವಿಡಿಯೋ ಹೊರಗಡೆ ಬಂದ ತಕ್ಷಣ ನಂತರ ಅಲ್ಲಿಂದ ಸರ್ಕಾರವೇ ಇಮಿಡಿಯೇಟಾಗಿ ಅದನ್ನು ಆ್ಯಕ್ಷನ್ ತೊಗೊಂಡು ಏನು 16-17 ಜನ ಏನು ಅರೆಸ್ಟ್ ಆಗಿದ್ರು ದಿಕ್ಕಾಪಾಲಾಗಿ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಯಾವುದೇ, ಏಕೆಂದರೆ ಎಲ್ಲ ಕೈದಿಗಳ ಥರನೂ ಇವರು ಕೂಡ ಇವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲೆಲ್ಲ ಕೊಡ್ತಾ ಇರುವಂಥ. ಆಮೇಲೆ ಜೊತೆಗೆ ಜೈಲಿನ ಕೆಲ ಅಧಿಕಾರಿಗಳನ್ನೂ ಕೂಡ ಸಸ್ಪೆಂಡ್ ಮಾಡ್ತಾರೆ. ಅವ್ರ ವಿರುದ್ಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ನಡೀತಾ ಇದೆ. ಇದು ಒಂದು ಕಡೆ. ಈಗ ನೋಡಿ, ವಿಚಿತ್ರ ಏನಂತಂದರೆ ಇದೇ ಆಯುಕ್ತರಾಗಿದ್ದಂಥ ದಯಾನಂದ್ ಅವರು ಕೂಡ ಯಾವುದೋ ಸ್ಟಾಂಪೀಡ್ ಕೇಸಲ್ಲಿ ಅವರು ಕೂಡ ಸಸ್ಪೆನ್ಷನ್ ಆಗಿ ಮತ್ತೆ ಜೈಲಿನ ಮುಖ್ಯಸ್ಥರಾಗಿ ಈಗ ಕಾರ್ಯನಿರ್ವಹಿಸ್ತಿದ್ದಾರೆ. ಈಗ ಅದೇ ಪರಪನಗರ ಜೈಲು ಕೂಡ ಅವರ ದಯಾನಂದ್ ಅವರ ಇನ್ಚಾರ್ಜಲ್ಲೇ ಬರುತ್ತೆ. ಈಗ ಸಂಬಂಧಪಟ್ಟಂಗೆ ಈಗ ಇವತ್ತು ಏನು ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಇಮಿಡಿಯೇಟಾಗಿ ಏನು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಂಬಂಧಪಟ್ಟಂತೆ DCP ವೆಸ್ಟ್ ಡಿವಿಷನ್ ಅವರು ಈಗಾಗಲೇ ಯಾರ್ಯಾರು 7 ಜನನೂ ಕೂಡ ಈಗ ಅವರ ಕಸ್ಟಡಿಗೆ ತೊಗೊಂಡು ಅವ್ರನ್ನೆಲ್ಲರೂ ಕೂಡ ಜೈಲಿಗೆ ಕಳಿಸುವಂಥದ್ದಕ್ಕೆ ಕೆಲಸಕ್ಕೆ ಈಗಾಗಲೇ ಅವರು ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿಯನ್ನು ಕಾಯ್ತಾ ಇದ್ದಾರೆ. ಅವ್ರ ಆರ್ಡರ್ ಕಾಪಿ ಸಿಕ್ಕ ತಕ್ಷಣ ಇಮಿಡಿಯೇಟಾಗಿ ಅದನ್ನು ಆ್ಯಕ್ಷನ್ ಮಾಡ್ತಾರೆ. ಅದ ನಂತರ ಅವ್ರನ್ನೆಲ್ಲರೂ ಕೂಡ ಬಿಡ್ತಾರೆ. ಆದರೆ ನಂತರ ಈಗ ಪರಪನಗರ ಆಮೇಲೆ ಜೊತೆಗೆ ಟ್ರಯಲ್ ಕೂಡ ಬೇಗ ಮುಗಿಸ್ಬೇಕು ಅನ್ನೋದ್ರಿಂದ ಬಹುಶಃ ಮತ್ತೆ ಸ್ಪೆಷಲ್ ಟ್ರೀಟ್ಮೆಂಟ್ ಅವಕಾಶ ಬಹುಶಃ ಈ ಬಾರಿ ಸಿಗೋದಿಲ್ಲ. ಯಾಕೆಂತಂದರೆ ದಯಾನಂದ್ ಅವರೇ ಖುದ್ದು ಮಾನಿಟರ್ ಮಾಡ್ತಾ ಇರೋದ್ರ ಜೊತೆಗೆ ಸಂಬಂಧಪಟ್ಟಂತೆ ಅವ್ರನ್ನ ಮತ್ತೆ ಬಳ್ಳಾರಿಗೋ ಅಥವಾ ಶಿವಮೊಗ್ಗಕ್ಕೋ ಬೇರೆ ಬೇರೆ ಶಿಫ್ಟ್ ಆಗುತ್ತೋ. ಆಮೇಲೆ ಜೊತೆಗೆ ಟ್ರಯಲ್ ಕೂಡ ಪ್ರತಿದಿನ ಅಂದರೆ ಬೇಗ ಆಗೋದ್ರಿಂದ ಅದು ವಿಡಿಯೋ ಕಾನ್ಫರೆನ್ಸಲ್ಲಿ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿ ಅಪಿಯರೆನ್ಸ್ ಆಗುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿ ಇರೋದ್ರಿಂದ ಡೈರೆಕ್ಟಾಗಿ ಕರ್ಕೊಬರ್ತಾರೆ, ಜೈಲಿಗೆ ಕರ್ಕೊಬರೋದ್ರಲ್ಲಿ ಈಸಿ ಆಗುತ್ತೆ. ಅದೇ ಬೇಗ ಬಳ್ಳಾರಿನೋ ಅಥವಾ ಬೇರೆ ಬೇರೆ ಕಡೆ ಶಿಫ್ಟ್ ಆದರೆ ಭಾಳಷ್ಟು ಕಷ್ಟ ಆಗುತ್ತೆ. ಜೊತೆಗೆ ಈಗ ಕಂಪ್ಲೀಟ್ ಸಿಸ್ಟಮೇ ಕೂಡ ಚೇಂಜ್ ಆಗಿರೋದ್ರಿಂದ ಇನ್ನು ಮತ್ತೊಂದು ಶಾಕ್ ಅಂದರೆ ಈಗ ಏನು ಸ್ಪೆಷಲ್ ಟ್ರೀಟ್ಮೆಂಟನ್ನು ಜೈಲೊಳಗಡೆ ಇದ್ದಾಗ ಸೆಲ್ಲೊಳಗೆ ತೊಗೋತಾ ಇದ್ರು, ಇದು ಈ ಸರಿ ಅದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಸುಳಿವು ಕೂಡ ಈಗ ಸಿಗ್ತಾ ಇದೆ
ಕಿರಣ್ ಹೋಲ್ಡ್, ನಾನು ಮಾತಾಡ್ತೇನೆ ಈಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.